ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ಮೋಟರ್ಸ್ ವರ್ಲ್ಡ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡೋಣ ಅಂದರೆ, ಮಾರುತಿ ಸುಜುಕಿ ವೆಹಿಕಲ್ಸಲ್ಲಿ ಎಕ್ಸ್ಪೆಷಲಿ ಆಲ್ಫಾ ಮತ್ತು ಆಲ್ಫಾ ಪ್ಲಸ್ ವೇರಿಯಂಟಲ್ಲಿ ಆಟೋ ಕ್ಲೋಸ್ ಮತ್ತು ಆಟೋ ಓಪನ್ ಮಿರರ್ ಫಂಕ್ಷನ್ ಇರುತ್ತೆ ಫ್ರೆಂಡ್ಸ್. ಮಿರರ್ ಆಟೋಮೆಟಿಕ್ ಕ್ಲೋಸ್ ಆಗಬೇಕು, ಆಟೋಮೆಟಿಕ್ ಓಪನ್ ಆಗಬೇಕು ಫ್ರೆಂಡ್ಸ್. ಆ ಫಂಕ್ಷನ್ಸ್ ಇರುತ್ತೆ. ಅದು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ಮತ್ತು ಯಾವ ರೀತಿ ಡಿಆಕ್ಟಿವೇಟ್ ಮಾಡಬೇಕು, ಇವೆರಡೂ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಗಾಡಿನಲ್ಲಿ ಡಿಆಕ್ಟಿವೇಟಲ್ಲಿ ಇದೆ ಫ್ರೆಂಡ್ಸ್. ನಾನೇ ನಿಮ್ಗೆ ತೋರಿಸ್ಬೇಕಂದ್ರೆ ಡಿಆಕ್ಟಿವೇಟ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಆ್ಯಕ್ಟಿವೇಟ್ ಫಸ್ಟ್ ತೋರಿಸ್ತಾ ನಿಮ್ಗೆ ಹೆಂಗೆ ವರ್ಕ್ ಆಗ್ತಾಯಿಲ್ಲ ಅಂತ ತೋರಿಸಿ ನೋಡಿ. ಫಸ್ಟ್ ನಾನು ಇಗ್ನಿಷನ್ ಸ್ವಿಚ್ ಆನ್ ಮಾಡ್ತೀನಿ. ನೋಡಿ, ಇಗ್ನಿಷನ್ ಸ್ವಿಚ್ನ ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ಗಾಡಿನ ಒಂದು ಟೈಮ್ ನಾನು ಸ್ಟಾರ್ಟ್ ಮಾಡ್ತೀನಿ, ಮತ್ತು ಆಫ್ ಮಾಡ್ತೀನಿ. ಮತ್ತು ನಾನು ಲಾಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಾನು ರಿಮೋಟಲ್ಲಿ ನನಗೆ ಮಿರರ್ ಏನಾಗಬೇಕಿತ್ತು, ನನಗೆ ಕ್ಲೋಸ್ ಆಗಬೇಕಿತ್ತು. ಬಟ್ ನನಗೆ ಏನಾಗ್ತಿದೆ, ಕ್ಲೋಸ್ ಆಗ್ತಾನೇ ಇಲ್ಲ. ಹಂಗಾರೆ ಇದು ಡಿಆಕ್ಟಿವೇಟಲ್ಲಿದೆ. ನಾನು ಆ್ಯಕ್ಟಿವೇಟ್ ಯಾವ ರೀತಿ ಮಾಡಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ರಿಮೋಟ್ ಅನ್ಲಾಕ್ ಮಾಡಿ, ಡಬಲ್ ಟೈಪ್ ಅನ್ಲಾಕ್ ಮಾಡಿದಾಗ ಏನಾಗುತ್ತೆ ನೋಡಿ, ಎಲ್ಲ ಡೋರು ಅನ್ಲಾಕ್ ಆಗಿರಬೇಕು. ಇದು ಮೊದಲನೇ ಸ್ಟೆಪ್ಪು ಫ್ರೆಂಡ್ಸ್. ನೋಡಿ, ಎಲ್ಲ ಡೋರು ಅನ್ಲಾಕ್ ಆಗಿರಬೇಕು. ಪ್ರತಿ ಒಂದು ಡೋರ್ ಅನ್ಲಾಕ್ ಆಗಿದೆ. ಸೆಕೆಂಡ್ ಸ್ಟೆಪ್ ಏನು ನೋಡಿ ಫ್ರೆಂಡ್ಸ್, ಇಲ್ಲಿ ಮಿರರ್ ಸ್ವಿಚ್ ಇದೆ ನೋಡಿ. ಮಿರರ್ ಸ್ವಿಚ್ಚು ಲಾಕಲ್ಲಿ ಇರಬಾರ್ದು, ಅನ್ಲಾಕಲ್ಲಿ ಇರಬೇಕು. ಅಂದರೆ ಓಪನ್ ಪೊಸಿಷನಲ್ಲಿ ಇರಬೇಕು ಫ್ರೆಂಡ್ಸ್. ಮಿರರ್ ಸ್ವಿಚ್ ಯಾವಾಗಲೂ ಓಪನ್ ಪೊಸಿಷನಲ್ಲಿ ಇರಬೇಕು. ಥರ್ಡ್ ಸ್ಟೆಪ್ಪು, ಎಲ್ಲ ಗ್ಲಾಸ್ ಹೈಟಲ್ಲಿ ಇರಬೇಕು. ಹೈಟಲ್ಲಿ ಇಲ್ಲ ಅಂದರೆ ನೀವೇನು ಮಾಡಬೇಕು, ಇಗ್ನಿಷನ್ ಸ್ವಿಚ್ ಆನ್ ಮಾಡಿ ಎಲ್ಲ ಗ್ಲಾಸ್ಗಳನ್ನೂ ಹೈಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಗ್ಲಾಸ್ ಹೈಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪು, ನೀವು ಗಾಡಿನ ಒಂದು ಟೈಮು ನ್ಯೂಟ್ರಲ್ ಮಾಡಿ, ಗಾಡಿನ ಸ್ಟಾರ್ಟ್ ಮಾಡಿ, ಮತ್ತು ಇಗ್ನಿಷನ್ ಸ್ವಿಚ್ ಆಫ್ ಮಾಡಿ. ಆಫ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು ನೋಡಿ ಫ್ರೆಂಡ್ಸ್, ಲಾಕ್ ಅನ್ಲಾಕ್ ಬಟನ್ ಇದೆ ಗೊತ್ತಾ? ಇದು ಮಾಡೋಕ್ಕೆ ಮುಂಚೆ ನೀವೇನು ಮಾಡಬೇಕು, ಎಲ್ಲ ಡೋರ್ಗಳು ಅನ್ಲಾಕ್ ಪೊಸಿಷನ್ ಇರಬೇಕು. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು. ನೆಕ್ಸ್ಟ್ ಸ್ಟೆಪ್ಪು, ಈ ಲಾಕ್ ಅನ್ಲಾಕ್ ಬಟನ್ ಇದೆಯಲ್ಲ, ಸ್ವಿಚ್ ಇದೆಯಲ್ಲ, ಇದು ನೀವು 4 ಟೈಮ್ಸ್ ಪ್ರೆಸ್ ಮಾಡಬೇಕು ನೀವು. ಲಾಕ್ ಅನ್ಲಾಕ್ 1 ಟೈಮ್, ಲಾಕ್ ಅನ್ಲಾಕ್ 2 ಟೈಮ್, ಲಾಕ್ ಅನ್ಲಾಕ್ 3 ಟೈಮ್, ಲಾಕ್ ಅನ್ಲಾಕ್ 4 ಟೈಮ್. ರಿಮೋಟಲ್ಲಿ ಲಾಕ್ ಅನ್ಲಾಕ್ 1 ಟೈಮ್, ಲಾಕ್ ಅನ್ಲಾಕ್ 2 ಟೈಮ್, ಲಾಕ್ ಅನ್ಲಾಕ್ 3 ಟೈಮ್. ಓಕೆ ನೋಡಿ ಫ್ರೆಂಡ್ಸ್, ಲಾಕ್ ಅನ್ಲಾಕ್ 3 ಟೈಮ್ಸ್ ಮಾಡಿದ ತಕ್ಷಣ ನಾವು ಆಟೋಮೆಟಿಕ್ ಮಿರರ್ ಕ್ಲೋಸ್ ಆಯಿತು. ಅಂದರೆ ಇವಾಗ ಆ್ಯಕ್ಟಿವೇಟ್ ಪೊಸಿಷನಲ್ಲಿ ಬಂತು ಫ್ರೆಂಡ್ಸ್. ನೋಡ್ಕೊಳ್ಳಿ, ಸ್ವಿಚ್ಚಲ್ಲಿ 4 ಟೈಮ್ಸ್ ಮಾಡಬೇಕು, ರಿಮೋಟಲ್ಲಿ 3 ಟೈಮ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಏನಾಗ್ತದೆ, ಈಗ ಅನ್ಲಾಕ್ ಮಾಡ್ತೀನಿ. ಈಗ ನೋಡಿ, ಮಿರರ್ ಕ್ಲೋಸಲ್ಲಿದೆ. ನೋಡಿ ಫ್ರೆಂಡ್ಸ್, ಇವಾಗ ಗಾಡಿನ ಇಗ್ನಿಷನ್ ಆನ್ ಮಾಡ್ತೀನಿ. ನೋಡಿ, ಆಟೋಮೆಟಿಕ್ ಮಿರರ್ ಓಪನ್ ಆಯಿತು. ನೋಡಿ ಫ್ರೆಂಡ್ಸ್, ಆಟೋಮೆಟಿಕ್ ಮಿರರ್ ಓಪನ್ ಆಯಿತು. ನೋಡಿ, ಇವಾಗ ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಸಿಂಪಲ್ಲಾಗಿ ಯಾವ ರೀತಿ ಮಾಡಬೇಕು ಅಂತ. ಮೊದಲನೇದಾಗಿ ಎಲ್ಲ ಡೋರ್ ಅನ್ಲಾಕಲ್ಲ ಇರಬೇಕು, ಅನ್ಲಾಕ್ ಪೊಸಿಷನ್ ಇರಬೇಕು. 4 ಡೋರು ಅನ್ಲಾಕಲ್ಲಿ ಇರಬೇಕು. ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಬಂದು ಮಿರರ್ ಸ್ವಿಚ್ ಇದೆಯಲ್ಲ, ಇದು ಅನ್ಲಾಕ್ ಪೊಸಿಷನ್, ಓಪನ್ ಪೊಸಿಷನಲ್ಲಿ ಇರಬೇಕು. ಮತ್ತು ಇದು ಎಲ್ಲ ಗ್ಲಾಸ್ಗಳನ್ನ ಹೈಟಲ್ಲಿ ಇರಬೇಕು. ಥರ್ಡ್ ಸ್ಟೆಪ್ ಬಂದು. ಫೋರ್ತ್ ಸ್ಟೆಪ್ ಬಂದು ನೀವು ಗಾಡಿ ಸ್ಟಾರ್ಟ್ ಮಾಡಿ, ಆಫ್ ಮಾಡಿ, ಮತ್ತು ಈ ಸ್ವಿಚ್ ಇದೆಯಲ್ಲ, ಲಾಕ್ ಅನ್ಲಾಕ್ ಸ್ವಿಚ್, ಈ ಲಾಕ್ ಅನ್ಲಾಕ್ ಸ್ವಿಚ್ನ 4 ಟೈಮ್ಸ್, ಲಾಕ್ ಅನ್ಲಾಕ್ 1 ಟೈಮ್, ಲಾಕ್ ಅನ್ಲಾಕ್ 2 ಟೈಮ್, ಲಾಕ್ ಅನ್ಲಾಕ್ 3 ಟೈಮ್, ಲಾಕ್ ಅನ್ಲಾಕ್ 4 ಟೈಮ್. ಸ್ವಿಚ್ ಪ್ರೆಸ್ ಮಾಡಿದ ತಕ್ಷಣ ನೀವು ಇಮಿಡಿಯೇಟಾಗಿ ರಿಮೋಟಲ್ಲಿ ಲಾಕ್ ಅನ್ಲಾಕ್ 1 ಟೈಮ್, ಲಾಕ್ ಅನ್ಲಾಕ್ 2 ಟೈಮ್, ಲಾಕ್ ಅನ್ಲಾಕ್ 3 ಟೈಮ್. ನೀವು ಇದು ಮಾಡಿದ ತಕ್ಷಣ ನಿಮ್ಗೆ ಒಂದು ಬೀಪ್ ಸೌಂಡ್ ಬರುತ್ತೆ. ಈ ಅಜಾರ್ಡ್ ಆನ್ ಆಗುತ್ತೆ ಗಾಡಿನಲ್ಲಿ. ಆಟೋಮೆಟಿಕ್ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ. ಸೇಮ್ ಪ್ರೊಸೀಜರ್ ನಿಮಗೆ ಇನ್ನೊಂದು ಸತಿ ಮಾಡಿದ್ರೆ ನಿಮಗೆ ಈ ಡಿಆಕ್ಟಿವೇಟ್ ಆಗುತ್ತೆ ಫ್ರೆಂಡ್ಸ್. ನೋಡೋಣ ಬನ್ನಿ ಫ್ರೆಂಡ್ಸ್, ಹೆಂಗೆ ಡಿಆಕ್ಟಿವೇಟ್ ಆಗುತ್ತೆ ಅಂತ ನೋಡಿ. ಮೊದಲನೇದ ಇಗ್ನಿಷನ್ ಸ್ವಿಚ್ ಆನ್ ಮಾಡಿದೆ ನಾನೀಗ. ಗಾಡಿನ ಸ್ಟಾರ್ಟ್ ಮಾಡಿದೆ. ನೋಡಿ, ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಗಾಡಿನ ಆಫ್ ಮಾಡಿದೆ. ನೋಡಿ, ಸೇಮ್ ಪ್ರೊಸೀಜರ್. ಇವಾಗ ನೋಡಿ, ಇದು ಓಪನ್ನಲ್ಲಿದೆ, ಓಪನ್ ಪೊಸಿಷನ್ ಸ್ವಿಚ್ಚು. ಎಲ್ಲ ಡೋರು ಅನ್ಲಾಕಲ್ಲಿದೆ. ನೋಡಿ, ಇವಾಗ ಲಾಕ್ ಅನ್ಲಾಕ್ 2 ಸತಿ, ಲಾಕ್ ಅನ್ಲಾಕ್ 3 ಸತಿ, ಲಾಕ್ ಅನ್ಲಾಕ್ 4 ಸತಿ. ರಿಮೋಟಲ್ಲಿ ಬಂದರೆ ಲಾಕ್ ಅನ್ಲಾಕ್ 1 ಸತಿ, ಲಾಕ್ ಅನ್ಲಾಕ್ 2 ಸತಿ, ಲಾಕ್ ಅನ್ಲಾಕ್ 3 ಸತಿ. ನೋಡಿ ಫ್ರೆಂಡ್ಸ್, ಈಗ ಅಜಾರ್ಡ್ ಬಂತು. ನೋಡಿ, ಬಂದ್ರೆ ಇವಾಗ ಡಿಆಕ್ಟಿವೇಟ್ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ಲಾಕ್ ಮಾಡ್ತೀನಿ. ಮಿರರ್ ನೋಡಿ ಕ್ಲೋಸ್ ಆಗ್ತಾ ಇಲ್ಲ, ಮಿರರ್ ಕ್ಲೋಸ್ ಆಗ್ತಾ ಇಲ್ಲ. ಹಿಂಗೆ ಸ್ವಿಚ್ ಆನ್ ಮಾಡಿದ್ರೆ ಯಾವುದೇ ರೀತಿ ಮಿರರ್ ಬಗ್ಗೆ ರೆಸ್ಪಾನ್ಸ್ ಇಲ್ಲ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಇಷ್ಟೇ ಸಿಂಪಲ್. ನಿಮ್ಮೊಂದು 4 ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ಇದು ಆ್ಯಕ್ಟಿವೇಟ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. Thank you for watching this video. If you like this video, please like, share and subscribe. Thank you all.